ಇನ್ನು ಎರಡನೇ ಸುದ್ದಿ ನೋಡ್ತಾ ಹೋಗೋಣ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಡ್ರಗ್ಸ್ ಮಾಫಿಯಾ ಜೋರಾಗಿ ನಡೀತಾ ಇದೆಯಾ? ಬೆಳಗಾವಿ ಹಿಂಡಲಗ ಜೈಲಿಗೆ ಹೊರಗಿನಿಂದ ಡ್ರಗ್ಸ್ ಸಪ್ಲೈ ಆಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಈಗ ಹೊಸ ವರ್ಷಾಚರಣೆಗೆ ಖೈದಿಗಳಿಗೆ ಡ್ರಗ್ಸ್ ಸಪ್ಲೈ ಆಯ್ತಾ? ಹಾಗಾದ್ರೆ ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಜೈಲಿಗೆ ರಾತ್ರೋರಾತ್ರಿ ಡ್ರಗ್ಸ್ಗಳನ್ನ ಜೊತೆಗೆ ಮೊಬೈಲ್ ಅನ್ನು ಕೂಡ ಸರಬರಾಜು ಮಾಡಿದ್ದಾರೆ ಅನ್ನುವ ಅನುಮಾನ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಮತ್ತೊಂದು ಅಕ್ರಮ ಬಯಲಿಗೆ ಬರ್ತಾ ಇದ್ದು ಖೈದಿಗಳಿಗೆ ನಸುಕಿನ ಜಾವದಲ್ಲಿ ಡ್ರಗ್ಸ್ ಹಾಗೆ ಮೊಬೈಲ್ ಎಲ್ಲವೂ ಕೂಡ ಜೈಲಿನೊಳಗೆ ಸಪ್ಲೈ ಆಗತ್ತಂತೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಜೈಲಿನೊಳಗೆ ಕಿಟ್ ಅನ್ನ ಎಸ್ದು ಹೋಗ್ತಾ ಇದ್ದಾರೆ ಕಿಡಿಗೇಡಿಗಳು ಅಂತ. ಮಾದಕ ವಸ್ತು ಮತ್ತು ಮೊಬೈಲ್ ಹಾಗೆ ಸಿಮ್ ಕಾರ್ಡ್ ಅನ್ನ ಎಸ್ದು ವ್ಯಕ್ತಿಯೊಬ್ಬ ಪರಾರಿ ಆಗಿದ್ದಾನೆ. ಇದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಈ ಸಿಸಿಟಿವಿ ದೃಶ್ಯ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಂತೆ ಹಿಂಡಲಗ ಜೈಲಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಜೈಲಿನೊಳಗೆ ಬಂದ ವಸ್ತು ಯಾವುದು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕೀಗ. ಈಗ ಅನುಮಾನ ಇರೋದು, ಈಗ ಹೊಸ ವರ್ಷ ಇತ್ತಲ್ಲ, ಸೆಲೆಬ್ರೇಷನ್ಗೆ ಈ ಡ್ರಗ್ಸ್ ಎಲ್ಲ ಸಪ್ಲೈ ಆಗಿರ್ಬೋದು, ಹಾಗೆ ಮೊಬೈಲ್ ಕೇಳಿರೋರಿಗೆ ಮೊಬೈಲು ಕೂಡ ತಂದು ಕೊಟ್ಟಿರ್ಬೋದು ಅಂತ. ಪರಪ್ಪನ ಅಗ್ರಹಾರದಲ್ಲಿ ಕೇಳ್ತಾ ಇದ್ವಿ. ಈಗ ಬೆಳಗಾವಿ ಕಡೆಯೂ ಕೂಡ ಬೆಳಗಾವಿಯ ಈ ಜೈಲಿನಲ್ಲೂ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ನಸ್ಕಿನ್ ಜಾವ 3 ಗಂಟೆ, ಮುಖ ಗೊತ್ತಾಗಬಾರ್ದು ಅಂತ ಮಾಸ್ಕ್ ಹಾಕೊಂಡಿದ್ದಾನೆ. ಏನ್ ಬಿಸಾಕ್ದ ಅವನು? ಆಮೇಲೆ ಅದು ಆಳೆತ್ತರದ ಗೋಡೆ ಇರುತ್ತೆ. ಈಗ ನಾವು ಮನೆಗಳಿಗೆ ಕಾಂಪೌಂಡ್ ಹಾಕೊಂಡಿರ್ತೀವಲ್ಲ, ಹಂಗಿರಲ್ಲ ಜೈಲಿನ ಗೋಡೆಗಳು. ಖೈದಿಗಳು ಯಾವುದೇ ಕಾರಣಕ್ಕೂ ಹೊರಗಡೆ ಎಸ್ಕೇಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಜೈಲಿನ ಕಾಂಪೌಂಡ್ಗಳೇ ಅತಿ ಎತ್ತರದ ಕಾಂಪೌಂಡ್ಗಳಾಗಿರುತ್ತೆ. ಸಾಧ್ಯನೇ ಇಲ್ಲ ಹೊರಗಡೆ ಬರಕ್ಕೆ. ಅಂತಹ ಕಾಂಪೌಂಡ್ನ ಒಳಗೆ ಹೋಗುವಂತೆ ಎಸಿತಾರೆ ಅಂದ್ರೆ ಏನ್ ಎಸ್ದಿದ್ದಾನ ಅವನು? ಅದನ್ನ ಡ್ರಗ್ಸ್ ಅಥವಾ ಬೇರೆದ? ಮನ ಪರಿವರ್ತನಾ ಕೇಂದ್ರ ಅಂತ ಕರೀತಾರೆ ಜೈಲಿನಲ್ಲಿ. ಗೋಡೆಗೂ ಕೂಡ ಬರ್ದಿರ್ತಾರೆ. ಇಲ್ಲಿ ಮನ ಪರಿವರ್ತನೆ ಆಗೋ ಬದಲು ಬಂದಿರೋರು ಇನ್ನೂ ಕೂಡ ಹಾಳು ಮಾಡಿ ಕಳಿಸ್ತಾ ಇದ್ದಾವ ಜೈಲು ಅನ್ನೋ ಪ್ರಶ್ನೆ ಮತ್ತೊಂದ್ಸಲ ಕಾಡ್ತಾ ಇದೆ. ಪರಪ್ಪನ ಅಗ್ರಹಾರ ಆಯ್ತು. ಈಗ ಬೆಳಗಾವಿಯ ಹಿಂಡಲಗ ಜೈಲಿನ ಸರದಿನ ಅಧಿಕಾರಿಗಳು ಬಂದಿದ್ದಾರೆ. ತನಿಖೆ ಆಗಿತ್ತೆ. ಯಾರಾತ ಜೈಲಧಿಕಾರಿಗಳು ಇವರಿಗೆ ಸಪೋರ್ಟ್ ಮಾಡಿದ್ರ ಏನು ಎತ್ತ ಅಂತ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಾಜೇಶ್ ನೀಡ್ತಾರೆ. ರಾಜೇಶ್, ಈಗ ಜೈಲಧಿಕಾರಿಗಳು ಈ ವಿಡಿಯೋ ಬಗ್ಗೆ ಏನ್ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ? ಯಾರವನು ಬಂದು ಎಸ್ದೋಗಿದ್ದು? ಎಷ್ಟು ದಿನದಿಂದ ಹಿಂಗೆ ಅವ್ಯವಹಾರಗಳಾಗ್ತಾ ಇದೆ? ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಎಸ್ ವಿದ್ಯಾ, ಏನು ಇವತ್ತು ಬೆಳಗ್ಗೆನೆ ಏನು ಗ್ಯಾರಂಟಿ ನ್ಯೂಸ್ ಅಲ್ಲಿ ಈ ಸುದ್ದಿ ಬಿತ್ತಾರ ತಕ್ಷಣ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಕೇಂದ್ರ ಏನು ಹಿಂಡಲಗ ಜೈಲಿಗೆ ಕಮಿಷನರ್ ಅಂತ ಏನು ಭೂಷಣ್ ಬೋರ್ಸೆ ಅವರು ಕೂಡ ಭೇಟಿ ನೀಡಿ ಒಳಗಡೆ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಯಾಕೆಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಬರುವಂತ ವ್ಯಾಪ್ತಿಯಲ್ಲಿ ಇರುವಂತದ್ದು ಇದು. ಹಾಗಾಗಿ ಈ ಸಂಬಂಧಪಟ್ಟಂತೆ ಒಳಗಡೆ ಯಾವ ವಸ್ತುಗಳನ್ನ ಹಾಕಿದ್ದಾರೆ, ಆಮೇಲೆ ಯಾರು ಇದನ್ನ ಕೃತ್ಯವನ್ನ ಎಸಗಿದಾರ ನಿಟ್ಟಿನಲ್ಲಿ ತನಿಖೆಗೆ ಇಳಿದಿದ್ದಾರೆ. ಅಲ್ಲದೆ ಸಿಸಿಟಿವಿ ಫುಟೇಜ್ ಯಾವ ನಿಟ್ಟಿನಲ್ಲಿ ಯಾವತ್ತು ಯಾವಾಗ ಅದು ಆ ಸಮಯದಲ್ಲಿ ರೆಕಾರ್ಡ್ ಆಗಿರತಕ್ಕಂಥದ್ದು. ಹೊರಗಡೆ ಏನು ಭದ್ರತಾ ಪಡೆಗಳು ಇರ್ತವೆ, ಆ ಭದ್ರತಾ ಪಡೆಗಳು ಯಾರು ವೈಫಲ್ಯ ಇದನ್ನ ನಿಟ್ಟಿನಲ್ಲಿ ಒಳಗಡೆ ಹೋಗಿ ಅಲ್ಲಿನ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ಕೊಂಡು ಅಲ್ಲಿ ಒಂದು ಪರಿಶೀಲನೆ ಮಾಡಿ ಏನು ಸೂಕ್ತ ಕ್ರಮ ಐತೆ ಅದನ್ನು ವರದಿ ಸಲ್ಲಿಸಲಿಕ್ಕೆ ಕಮಿಷನರ್ ಕೂಡ ಒಳಗಡೆ ಹೋಗಿ ಮಾಹಿತಿಯನ್ನು ಪಡ್ಕೊಂಡು ನಂತರ ಈ ಕುರಿತಂತೆ ಕಾರಾಗೃಹದ ಡಿಐಜಿ ಆದಂತ ಟಿ ಶೇಷ ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಪತ್ರಿಕಾಗೋಷ್ಠಿ ಒಳಗಡೆ ಡಿಜಿ ಆದಂತ ಅಲೋಕ್ ಕುಮಾರ್ ಕೂಡ ಕಾಲ್ ಮಾಡಿ ಅವರಿಗೆ ಒಂದ್ ರೀತಿ ತರಾಟೆ ತಗೊಳ್ಳುವಂತ ಕೆಲಸನೂ ಕೂಡ ಮಾಡಿದ್ರು. ಈ ಮಾಧ್ಯಮದಲ್ಲಿ ಇಷ್ಟೆಲ್ಲ ಬಿತ್ತರಾದ್ರೂ ಕೂಡ ನೀವು ಯಾಕೆ ಮಾಹಿತಿಯನ್ನ ನನಗೆ ಬೇಗ ಕೊಡ್ಲಿಲ್ಲ? ನಾವು ಮಾಧ್ಯಮದಿಂದ ಮಾಹಿತಿಯನ್ನ ತಿಳ್ಕೊಳ್ಳುವಂತ ಸಂದರ್ಭ ಬರ್ತಾ ಇದೆ. ಯಾಕೆ ಈ ನಿಟ್ಟಿನಲ್ಲಿ ನಿಮ್ಮ ಕಾರ್ಯವೈಖರಿ ನನಗೆ ಸರಿಯಾಗಿ ತೃಪ್ತಿ ತರ್ತಾ ಇಲ್ಲ ಅನ್ನೋ ಮಾತನ್ನ ಕೂಡ ಅಸಮಾಧಾನವನ್ನು ಹೊರಗಾಕಿದ್ರು. ನಂತರ ಮಾಧ್ಯಮಕ್ಕೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಇದು 2-3 ತಿಂಗಳಿಂದ ಆಗಿರುವಂತ ಘಟನೆ. ಈಗ ಅದು ವೈರಲ್ ಆಗ್ತದೆ. ನಮ್ಮ ಅಧಿಕಾರಿಗಳು ಯಾರೋ ಅದನ್ನ ಸಿಸಿಟಿವಿ ಫುಟೇಜ್ ಏನಿದೆ ಆ ವಿಡಿಯೋನ ಹರಿಬಿಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ಇಂಟರ್ನಲ್ ತನಿಖೆ ಮಾಡ್ತೀವಿ. ಆಮೇಲೆ ಸದ್ಯ ನಮ್ಮ ಜೈಲಿನಲ್ಲಿ ಈಗ ಸುಮಾರು ನನ್ನ ವ್ಯಾಪ್ತಿಯಲ್ಲಿ ಬರುವಂತ 34 ಮೊಬೈಲ್ಗಳು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಸಿಸಿಟಿವಿ ದಾಖಲಾದಂತ ಏನು ವಿಡಿಯೋ ಇದೆ ಅದನ್ನ ಯಾರು ಹರಿಬಿಟ್ರೋ ಆ ಸಿಬ್ಬಂದಿ ಮೇಲೆ ಕ್ರಮನೂ ತೆಗೆದುಕೊಳ್ತೀವಿ. ಈಗಾಗಲೇ ಯಾರು ಬಂದು ಮೊಬೈಲ್ ಮತ್ತು ಇನ್ನಿತರ ವಸ್ತುಗಳನ್ನು ಎಸೆದು ಹೋಗಿದ್ದಾರೆ ಆತನ ವಿರುದ್ಧ ಈಗಾಗಲೇ ಕೂಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಆತನನ್ನು ವಶಕ್ಕೆ ಪಡೆದು ಈಗಾಗಲೇ ಹಿಂಡಲಗ ಜೈಲಿಗೆ ಕೂಡ ಕಳಿಸಲಾಗಿದೆ. ಇನ್ನು ಈ ವಿಡಿಯೋ ಹರಿಬಿಡ್ಲಿಕ್ಕೆ ಕಾರಣ ಯಾರು, ಆ ನಿಟ್ಟಿನಲ್ಲಿ ಒಳಗಡೆ ಇರುವಂತ ಸಿಬ್ಬಂದಿ ಏನಾದ್ರೂ ತಪ್ಪಾಗಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿಕ್ಕೂ ನಾವು ಮುಂದಾಗಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ.